ಗುರು, ನಾನು ನಿಮ್ಮ ಖರಾಬ್ ಕನ್ನಡಿಗ. ಸೊ ಹಾಡು ಕೇಳೇ ಇರ್ತೀರಾ, ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು. ಸೊ ಈ ಸಾಂಗ್ನ ನೀವು ಕೇಳೇ ಇರ್ತೀರಾ. ಸೊ ಯಾಕೆ ನಾನು ಈ ಸಾಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಶಾರ್ಟಲ್ಲೇ ತೋರಿಸ್ತೀನಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ನೋಡ್ಬಿಟ್ಟು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡ್ತಾ ಇರೋದು ಇದನ್ನು. ಕೂದಲನ್ನ ದಯವಿಟ್ಟು ಇಗ್ನೋರ್ ಮಾಡಿ, ಕೂದಲು ಇದಾಗಿದೆ. ಸೊ ದಯವಿಟ್ಟು ಕೂದಲನ್ನ ಇಗ್ನೋರ್ ಮಾಡಿ, ನಾನು ತೋರಿಸ್ತೀನಿ ನೆಕ್ಸ್ಟ್ ಶಾರ್ಟಲ್ಲೇ ಎಲ್ಲಿಗೆ ಬಂದಿದ್ದೀನಿ ಅಂತ. ನೋಡಿ ಎಲ್ಲಿ ಬಂದಿದ್ದೀನಿ ಅಂತ ನೋಡಿ ಗುರು, ಗೆಸ್ ಮಾಡಿ ಯಾವ ಪ್ಲೇಸು ಅಂತ. ನಾನು ಹೇಳಿದ ಸಾಂಗಿಗೂ ಇದಕ್ಕೂ ನೀವು ಸಿಂಗ್ಸ್ ಮಾಡಿಕೊಂಡು ಯಾವ ಪ್ಲೇಸ್ ಇದು ಅಂತ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಬಂದಿದ್ದೀನಿ ಶಿವಮೊಗ್ಗಲ್ಲಿರೋ ಜೋಗ್ ಫಾಲ್ಸ್ಗೆ ಬಂದಿದ್ದೀನಿ ಗುರು. ನೀರು ಮಾತ್ರ ಇಲ್ಲ, ನೀರು ತುಂಬ ಕಮ್ಮಿ ಇದೆ. ನಂಗೆ ಗೊತ್ತಿರೋ ಪ್ರಕಾರ ಇಲ್ಲೂ ಬೀಳುತ್ತೆ ನೀರು. ಇಲ್ಲಿ ಏನು ನೀರೇ ಇಲ್ಲ ಆ್ಯಕ್ಚುಲಿ. ಇಲ್ಲಿ ನೀರು ಕಮ್ಮಿ ಇದೆ, ತುಂಬ ಕಮ್ಮಿ ಇದೆ. ಜಾಸ್ತಿ ನೀರಿದೆ ಅನ್ಕೊಂಬಂದಿತ್ತು. ಮಳೆ ಕಮ್ಮಿ ಇದೆ ಬಟ್ ನೀರಿಲ್ಲ. ಸೊ ಇದು ರಿಯಾಲಿಟಿ ಸದ್ಯಕ್ಕೆ. ಮೋಸ್ಟ್ಲಿ ನಾನು 2 months ಬಿಟ್ಟು ಬಂದರೆ ಚೆನ್ನಾಗಿ ನೀರು ಇರುತ್ತೆ ಅಂತ ಅನ್ಕೋತೀನಿ. ಬಟ್ ಜನ ಕೂಡ ಹೆವಿ ಇದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ, ಫುಲ್ಲು ಜನ. ಇಲ್ಲಂತೂ ಫುಲ್ಲು ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ. ಬಟ್ ವ್ಯೂ ಮಾಡ್ತಾರೆ, ನೀರಿಲ್ಲ ಅಂತ ಪರವಾಗಿಲ್ಲ. ಬಟ್ ವ್ಯೂ ನೋಡಿ, ಈ ಕಡೆ ಪ್ಯಾನ್ ಮಾಡ್ತೀನಿ ಹೇಗಿದೆ ವ್ಯೂ ಅಂತ ನೋಡಿ. ಆ್ಯಕ್ಚುಲಿ ಇದು ಡೆಪ್ತ್ ಬಂದು ಜೋಗ್ ಫಾಲ್ಸು 960 ಅಡಿ ಅಂತೆ. ಮತ್ತು ಇಲ್ಲೇನು ಕಾಣಿಸ್ತಾ ಇದೆ ಇಲ್ಲಿ, ಇಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಿಂತ್ಕೊಳ್ಳೋದು, ಕುಣಿದು ಸಾಂಗ್ ಇದೆಯಲ್ಲ ಮುಂಗಾರು ಮಳೆಯಲ್ಲಿ. ಸೊ ಅದನ್ನು ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು. ಆ್ಯಕ್ಚುಲಿ ಇಲ್ಲಿ ಶೂಟ್ ಮಾಡಿರೋದು ಅಷ್ಟೇ, ಇನ್ನೇನಿಲ್ಲ. ಆ್ಯಕ್ಚುಲಿ ನೀರಿಲ್ಲದೆ ಇರೋ ಕಡೆ ಏನಿಲ್ಲ ನೋಡೋದಕ್ಕೆ. ಆ್ಯಕ್ಚುಲಿ ಹಿಂಗೆ ಪ್ಯಾನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂಚೂರೆಲ್ಲ ನೀರು ಬರ್ತದೆ. ಎಲ್ಲ ಇದು ಇಲ್ಲಿ ಬರ್ತದೆ ನೀರು, ಕಾಣಿಸ್ತಾ ಇದೆ. ಕ್ಯಾಮರಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಬರೀ ಕಣ್ಣಿಂದ ಕಾಣಿಸ್ತಾ ಇದೆ. ಶಿವಮೊಗ್ಗಲ್ಲಿ ಜೋಗ್ ಫಾಲ್ಸಿಂದ ಸೀದಾ ಬಂದು ಎಲ್ಲಿಗೆ ಬಂದುಬಿಟ್ಟಿದೆ ನೋಡಿದ್ರು. ಹೊನ್ನಾವರ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀನಿ ನೋಡಿ ಹೇಗಿದೆ. ಸೊ ಇದು ಫೇಮಸ್ ಹ್ಯಾಂಗಿಂಗ್ ಬ್ರಿಡ್ಜು ಗೊತ್ತಿರೋದೆ. ಸೊ ಹೊನ್ನಾವರದಲ್ಲಿ ಎಲ್ಲರೂ ಬರ್ತಾರೆ ಸೊ ಫೋಟೋಶೂಟ್ಗೆ, ಅದಕ್ಕೆ. ಮತ್ತು ಗಾಡಿಗಳು ಕೂಡ ಓಡಾಡುತ್ತೆ. ಆ್ಯಕ್ಚುಲಿ ಸ್ಥಳೀಯರಿಗೆ ಫ್ರೀ ಗಾಡಿ ಮೇಲೆ, ಇಲ್ಲ ಅಂದರೆ ಟಿಕೆಟ್ ತೊಗೊಬೇಕಾಗುತ್ತೆ 10 ರೂಪಾಯಿ. ಸೊ ನೋಡಿ ಹೇಗಿದೆ ಬ್ಯಾಕ್ ವಾಟರ್ಸ್. ನಮ್ಮ ಹೊನ್ನಾವರ, ನಮ್ಮ ಕರ್ನಾಟಕ. ಕೇರಳಕ್ಕೆ ಹೋಗೋಷ್ಟೇ ಬಿಡ, ನಮ್ಮ ಹೊನ್ನಾವರದಲ್ಲೇ ಬ್ಯಾಕ್ ವಾಟರ್ಸ್ ಎಲ್ಲ ಮಸ್ತಾಗಿದೆ. ಏನು ಹೇಳಿ ನೋಡಿ ಹೇಗಿದೆ ಇಡಗುಂಜಿ ಗಣಪತಿದು. ಒಳಗಡೆ ಬಂದ ತಕ್ಷಣ ಎಂಟ್ರೆನ್ಸು ಈ ಥರ ಇರುತ್ತೆ. ಸೀದಾ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಹೊನ್ನಾವರ ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸ್ಕೊಂಡು ನೋಡಿ ಇಲ್ಲಿಗೆ ಬಂದಿದ್ದು ಸೀದಾ ಡೈರೆಕ್ಟಾಗಿ. ಇಲ್ಲಿಂದ ಕಾಣಿಸುತ್ತೆ ನೋಡಿ ಗಣಪತಿ ಎಷ್ಟು ಕಾಣುತ್ತೆ ನೋಡಿ. ಆ್ಯಕ್ಚುಲಿ ಒಳಗಡೆ ಗರ್ಭಗುಡಿ ಮುಚ್ಚಿದ್ದಾರೆ, ಮಹಾಮಂಗಳಾರತಿ ಆಗುತ್ತೆ ಅನ್ಸುತ್ತೆ. ಒಳಗಡೆ ಮುಚ್ಚಿದೆ. ಬಟ್ ದೇವಸ್ಥಾನದ ಫೋಟೋ ನಾನು ಹಾಕ್ತೀನಿ. ಒಳಗಡೆ ಅಂದರೆ ವಿಗ್ರಹ ಗಣಪತಿ ಹೇಗಿದೆ ಅನ್ನೋದು ನಾನು ಫೋಟೋ ಹಾಕ್ತೀನಿ. ಇದು ಪ್ರದಕ್ಷಿಣೆ ಹಾಕೋದು ಈ ಥರ ಇದೆ ಗುರು. ಸೀದಾ ಇಡಗುಂಜಿ ಗಣಪತಿಯಿಂದ ಬಂದೇ ಬಿಟ್ವಿ 100 ಕಿಲೋಮೀಟ್ರು ಉಡುಪಿ ಮಠಕ್ಕೆ. ಸೊ ಉಡುಪಿ ಮಠ ಹೇಗಿದೆ ಅಂತ ನೋಡಿರ್ತೀರಾ, ನೋಡಿಲ್ದೇ ಅವ್ರಿಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ ಹೋಗೋಣ. ಫುಲ್ ಸುತ್ತಾಗ್ಬಿಟ್ಟಿದೆ. ಲಗೇಜ್ ಹಾಕ್ಕೊಂಡು ಲಗೇಜಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ಇದೇ ಕೃಷ್ಣ ದರ್ಶನಕ್ಕೆ ಎಂಟ್ರಿ. ಆ ಕಡೆ ಲಗೇಜ್ ರೂಮ್ ಇರುತ್ತೆ, ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ಈ ಕಡೆಗೆ ಬರ್ಬೋದು. ಇದು ಭೋಜನ ಹಾಲು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು. ಸೊ ಇದೆ ನೋಡಿ ಕೃಷ್ಣ ಮಠ, ಉಡುಪಿಲಿರೋ ಕೃಷ್ಣ ಮಠದ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ಒಳಗಿಂದ ಹೋಗಿ ಲಗೇಜ್ ಕೌಂಟ್ರ್ ಎಲ್ಲ ಒಳಗಡೆನೇ ಇರುತ್ತೆ. ರೂಮ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸೊ ಹೋಗಿ ಅದನ್ನು ಇಟ್ಟು ಬೇಕಾದ್ರೆ ಹೋಗಿ ದರ್ಶನ ಮಾಡ್ಕೊಂಡ್ಬರ್ಬೋದು. ಒಳಗಡೆನೂ ಅಂಗಡಿ ಇದೆ. ಅದು ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಶೆಕೆ, ಬಿಸಿಲಿಲ್ಲ, ಫುಲ್ಲು ಮೋಡ ಇದಕ್ಕೆ ಸಿಕ್ಕಾಪಟ್ಟೆ ಫುಲ್ಲು ಶೆಕೆ. ಇವಾಗ ಔಟ್ ಆಫ್ ಕ್ಯಾಶ್ ಬೇರೆ ಪ್ರಸಾದ ತೊಗೊಳಕ್ಕೆ, ಅದಕ್ಕೋಸ್ಕರ ಹೋಗಿ ATM ಅಲ್ಲಿ ದುಡ್ಡು ಡ್ರಾ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಶೆಕೆ ಕಿತ್ಕೊಂಡ್ಬಿಟ್ಟಿದೆ ಫುಲ್ಲು. ನೋಡಿ ಸುಮ್ಮನೆ ಹೇಳೋದಲ್ಲ, ಕೋಸ್ಟಲ್ ರೈಡು ಮಾಡೋದು ಈಸಿ ಅಂತ, ಅಂದರೆ ರೈಡ್ ಮಾಡೋದು ಈಸಿ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ನೋಡಿ ಲಗೇಜ್ ಕಟ್ಕೊಂಡು ಮಾಡಿಕೊಂಡು ನೋಡಿ ಲಗೇಜ್ ಕಟ್ತಾ ಇರೋದು ಗಾಡಿಗೆ. ಒಂಚೂರು ಲೂಸ್ ಆಗಿದ್ದರೆ ವೈಬ್ರೇಷನ್ಗೆ ಇಲ್ಲ ಫಾಸ್ಟಾಗಿ ಹೋಗ್ತಾ
ಲೂಸಾಗಿ ಬಂದ್ಬಿಡುತ್ತೆ, ತಿರ್ಗಾ ಇದು ಮಾಡಬೇಕು. ಅದಕ್ಕೆ ಒಂದೇ ಸಲ ಹೊರಡೋಕೆ ಮುಂಚೆ ಕಟ್ಟಬೇಕಾದ್ರೆ ನೀಟಾಗೆ ಕಟ್ಕೊಂಬಿಡ್ಬೇಕು. ಸೊ ಗುರು ಇದರಿಂದ ಯಾವುದು ಜೋಗ್ ಫಾಲ್ಸಿಂದ ಹಿಡಿದು ಕೃಷ್ಣ ಮಠವರೆಗೂ ತೋರಿಸ್ಕೊಂಬಂದಿದ್ದೀನಿ. ಸೊ ಎಲ್ಲೆಲ್ಲಿ ವಿಸಿಟ್ ಮಾಡಿದೆ ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟೇ ಅಲ್ಲ, ಉಡುಪಿನಲ್ಲಿ ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಲಿ ನೋಡ್ತೀರಾ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಯಾಕೆಂದರೆ ನೆಕ್ಸ್ಟ್ ವೀಡಿಯೋ ನಾನು ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ವ್ಯೂ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಉಡುಪಿನಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ, ಯಾವ್ಯಾವ್ದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದೆ, ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದೆ ನೋಡೋಣ. ನಮಸ್ಕಾರ.